ಟೀಮ್ ಇಂಡಿಯಾ ವಿಶ್ವ ಚಾಂಪಿಯನ್ ಆಗೋದಕ್ಕೆ ಇನ್ನೊಂದೇ ಮೆಟ್ಟಿಲು. ಐಸಿಸಿ ವಿಶ್ವಕಪ್ ಟೂರ್ನಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ. ಇವತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿ ಆಗುತ್ತೆ. ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ಇವತ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾರೇ ಗೆದ್ದರೂ ಕೂಡ ಚೊಚ್ಚಲ ಟ್ರೋಫಿ ಅವರದ್ದಾಗುತ್ತೆ. ಒಂದು ಕಡೆ ಹರ್ಮನ್ ಪ್ರೀತ್ ಕೌರ್ ಪಡೆ ತುಂಬಾ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಇವತ್ತಿನ ಪಂದ್ಯ ನಡೆಯುತ್ತೆ. ಕಳೆದ ಪಂದ್ಯವೂ ಕೂಡ ಇಲ್ಲೇ ನಡೆದಿತ್ತು. ಸೆಮಿಫೈನಲ್ ಅಲ್ಲಿ ಆಸೀಸ್ ವಿರುದ್ಧ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ದಾಖಲಿಸಿದೆ. ದಾಖಲೆಯ ಗೆಲುವು. ಇತಿಹಾಸವನ್ನ ನಿರ್ಮಿಸಬೇಕು ಅಂತ ಹೇಳಿದ್ರೆ ಇನ್ನೊಂದು ಪಂದ್ಯ ಮಾತ್ರ ಬಾಕಿ ಇದೆ. ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ 2025 ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಾ ಅಂತ ಹೇಳಿದ್ರೆ ಎಲ್ಲ ಸಾಧ್ಯತೆಗಳು ಇದೆ. ಕಾರಣ ಮಹಿಳಾ ಕ್ರಿಕೆಟ್ ತಂಡ, ಭಾರತದ ಮಹಿಳಾ ಕ್ರಿಕೆಟ್ ತಂಡ ಮಹಿಳಾ ವಿಶ್ವಕಪ್ನ 2025 ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯವನ್ನ ಪ್ರವೇಶ ಮಾಡಿದೆ. ಫೈನಲ್ನಲ್ಲಿ ಭಾರತಕ್ಕೆ ಸವಾಲು ಹಾಕ್ತಾ ಇರುವಂಥದ್ದು ಬಲಿಷ್ಠ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ತಂಡವೂ ಕೂಡ ಬಲಿಷ್ಠವಾಗಿದೆ. ಜೊತೆಗೆ ಮೊದಲ ಬಾರಿ ಫೈನಲ್ ಪ್ರವೇಶ ಮಾಡಿದೆ. ಅದೇ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಕೂಡ ಸಾಕಷ್ಟು ಕಸರತ್ತು, ಸಾಕಷ್ಟು ಪರಿಶ್ರಮದೊಂದಿಗೆ ಫೈನಲ್ ಪ್ರವೇಶ ಪಡೆದಿದೆ. ಇವತ್ತು ಫೈನಲ್ ಪಂದ್ಯ ಇದೆ ಮುಂಬೈನಲ್ಲಿ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ಡಿವೈ ಪಾಟೀಲ್ ಸ್ಟೇಡಿಯಂ ಕಳೆದ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಇದೇ ವೇದಿಕೆ ಆಗಿತ್ತು. ಈ ಸ್ಟೇಡಿಯಂ ಏನಿದೆಯಲ್ವಾ ಮುಂಬೈಯಲ್ಲಿರುವಂಥದ್ದು, ಜೊತೆಗೆ ಭಾರತಕ್ಕೆ ಲಕ್ಕಿ ಸ್ಟೇಡಿಯಂ ಅಂತಲೂ ಕೂಡ ಪರಿಗಣಿಸಬಹುದು. ಕಾರಣ ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ ಆಸೀಸ್ ವಿರುದ್ಧ ಬರೋಬ್ಬರಿ ದಾಖಲೆಯ ಅಂದರೆ 300ಕ್ಕೂ ಹೆಚ್ಚು ಅಧಿಕ ರನ್ಗಳನ್ನು ಗಳಿಸಿದ್ರೂ ಕೂಡ ಚೇಸ್ ಮಾಡಿದ್ದು ಅದು ಇತಿಹಾಸದಲ್ಲೇ ಮೊದಲು. ಸೊ ಈ ಬಾರಿಯ ಟೂರ್ನಿಯಲ್ಲಿ ಆರಂಭದ 3 ಪಂದ್ಯಗಳನ್ನು ಸೋತರು. ಅದಾದ ನಂತರ ಕಮ್ಬ್ಯಾಕ್ ಮಾಡಿ ಗೆಲುವನ್ನು ಸಾಧಿಸಿ ಈಗ ಫೈನಲ್ ಪ್ರವೇಶವನ್ನು ಪಡೆದಿರುವಂತಹ ಹರ್ಮನ್ ಪ್ರೀತ್ ಕೌರ್ ಪಡೆಗೆ ಇವತ್ತು ಗೆಲುವು ನಿರೀಕ್ಷಿತಾನ ಸಿಗಬೇಕು ಅಂತ ಹೇಳಿ ಭಾರತ ಪ್ರಾರ್ಥನೆ ಮಾಡ್ತಾ ಇದೆ. ಮೊದಲ ವಿಶ್ವಕಪ್ ಗೆಲ್ಲುವಂತಹ ತವಕದಲ್ಲಿ ಟೀಮ್ ಇಂಡಿಯಾ ಇದೆ. ಟೀಮ್ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಬರ್ತಾ ಇದೆ. ಭಾರತ ಗೆದ್ರೆ 125 ಕೋಟಿ ಬಹುಮಾನ ಅಂತ ಹೇಳಿದೆ ಬಿಸಿಸಿಐ. ಸ್ಮೃತಿ ಮಂದಾನ, ಶಫಾಲಿ ಜಮಿಯಾ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಮೊದಲ ಚೊಚ್ಚಲ ಕಪ್ ಅನ್ನ ಗೆಲ್ಲುವಂತಹ ತವಕದಲ್ಲಿ ಟೀಮ್ ಇಂಡಿಯಾ ಇದೆ. ನೋಡಿ, ಪ್ರತಿ ಬಾರಿಯೂ ಕೂಡ ವುಮೆನ್ಸ್ ಕ್ರಿಕೆಟ್ ಅಂತ ಬಂದರೆ ಒಂದಿಷ್ಟು ಏನೋ ತಾತ್ಸಾರ, ಏನು ಮಹಿಳೆಯರು ಏನು ಕ್ರಿಕೆಟ್ ಆಡ್ತಾರೆ ಬಿಡ್ರಿ ಯುವತಿಯರಂತ. ಬಟ್ ಈ ಬಾರಿ ಎಲ್ಲದಕ್ಕೂ ಉತ್ತರ ಕೊಡಬೇಕಿದೆ. ಭಾರತದಲ್ಲೇ ವಿಶ್ವಕಪ್ ನಡೀತಾ ಇದೆ. ಭಾರತದಲ್ಲೇ ವಿಶ್ವಕಪ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತ ಗೆಲ್ಲಲೇಬೇಕಾದಂಥ ಒತ್ತಡ ಕೂಡ ಇದ್ದೇ ಇರುತ್ತೆ. ಅದರ ಜೊತೆಗೆ ಸಾಮರ್ಥ್ಯದ ಬಗ್ಗೆ ಮಾತನಾಡೋದಾದರೆ 100ಕ್ಕೆ 110% ಟೀಮ್ ಇಂಡಿಯಾದಲ್ಲಿ ಸಾಮರ್ಥ್ಯ ಇದೆ. ಅನುಭವಿಗಳಿದ್ದಾರೆ. ಅದೇ ರೀತಿಯಾಗಿ ಸಮಯಕ್ಕೆ ತಕ್ಕಂತೆ, ಪಂದ್ಯದ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟ್ ಬೀಸಬಲ್ಲಂಥ ಅನುಭವಿಗಳು, ಬಿಗ್ ಹಿಟ್ಟರ್ಗಳು, ಜೊತೆಗೆ ಸ್ಟ್ರೈಕನ್ನು ರೊಟೇಟ್ ಮಾಡಬಲ್ಲಂತಹ ಆಟಗಾರರು, ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ 3 ವಿಭಾಗದಲ್ಲೂ ಕೂಡ ಸದ್ಯ ಸ್ಟ್ರಾಂಗ್ ಆಗಿದೆ. ಬಟ್ ಫೀಲ್ಡಿಂಗ್ ವಿಚಾರಕ್ಕೆ ಬಂದರೆ ಬರೋದಾದರೆ ಕಳೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಒಂದಿಷ್ಟು ರನ್ಗಳನ್ನು ಬಿಟ್ಟುಕೊಟ್ಟಿದ್ದುಂಟು. ಒಂದಿಷ್ಟು ರನ್ಗಳನ್ನು ಬೈಸ್ ರೂಪದಲ್ಲಿ ಒಂದಿಷ್ಟು ರನ್ಗಳನ್ನು ಬಿಟ್ಟುಕೊಟ್ರು. ಬಟ್ ಅದಕ್ಕೆ ಕಡಿವಾಣ ಹಾಕಬೇಕಿದೆ. ಕಾರಣ ಇದು ಫೈನಲ್ ಪಂದ್ಯ. ಹಾಗಾದರೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬಹುದು? ಇವತ್ತು ಯಾರೆಲ್ಲ ಸ್ಥಾನವನ್ನು ಪಡೀತಾರೆ? ಪ್ಲೇಯಿಂಗ್ 11 ಅನ್ನು ನೋಡ್ತಾ ಹೋಗೋದಾದರೆ ಸೂಪರ್ ಸ್ಟಾರ್, ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಯಾರು ಅಂತ ಹೇಳಿದರೆ ಸ್ಮೃತಿ ಮಂದಾನ. ಈಗ ಸದ್ಯಕ್ಕೆ ಒಂದು ರೀತಿಯಾಗಿ ವಿರಾಟ್ ಕೊಹ್ಲಿ, ಮಹಿಳಾ ಟೀಮ್ ಇಂಡಿಯಾದ ವಿರಾಟ್ ಕೊಹ್ಲಿ ಯಾರು ಅಂದರೆ ಸ್ಮೃತಿ ಮಂದಾನ. ಸಾಕಷ್ಟು ನಿರೀಕ್ಷೆ ಇದೆ. ಇವತ್ತು ಮಿಂಚುತ್ತಾರೆ ಅನ್ನುವಂತಹ ಭರವಸೆಯೂ ಕೂಡ ಇದೆ. ಕಾರಣ ಅವರ ಆವರೇಜ್ ಸೂಪರ್ ಆಗಿದೆ. ಇನ್ನು ಡ್ಯಾಶಿಂಗ್ ಓಪನರ್ ಅಂತ ಹೇಳಿ ಕರೆಸಿಕೊಳ್ಳುವಂಥ ಶಫಾಲಿ ವರ್ಮಾ,
ಸ್ಮೃತಿ ಮಂದಾನ ಸ್ಟ್ರೈಕನ್ನು ರೊಟೇಟ್ ಮಾಡ್ತಾ ಇರ್ತಾರೆ. ಬಟ್ ಅಟ್ಯಾಕ್ ಮಾಡೋದು ಯಾರು ಅಂತ ಹೇಳಿದ್ರೆ ಶಫಾಲಿ ವರ್ಮಾ. ಅದಾದ ನಂತರ ಒನ್ ಡೌನಲ್ಲಿ ಬರುವಂಥದ್ದು ಜಮೀಮಾ ಒನ್ ಡೌನಲ್ಲಿ ಬರ್ತಾರೆ. ಜಮೀಮಾ ಬಗ್ಗೆ ಒಂದಿಷ್ಟು ಹೇಳಲೇಬೇಕಾಗಿರುವಂಥದ್ದು. ನೋಡಿ, ಕಳೆದ ವರ್ಲ್ಡ್ ಕಪ್ಪಲ್ಲಿ ಜಮೀಮಾ ಅವರಿಗೆ ಸ್ಥಾನ ಸಿಗಲಿಲ್ಲ, ಕಣ್ಣೀರು ಹಾಕೋತಾರೆ ಅವರು. ಅದಾದ ನಂತರ ಈ ಬಾರಿ ವರ್ಲ್ಡ್ ಕಪ್ಪಲ್ಲಿ ಅವರಿಗೆ ಸ್ಥಾನ ಸಿಕ್ಕರು, ಅಂದರೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕರು ಕೂಡ ಆರಂಭದ 3 ಪಂದ್ಯಗಳಿರುತ್ತಲ್ವ, ಅವಕಾಶ ಸಿಗಲ್ಲ. ಅದಾದ ನಂತರ ಅವಕಾಶ ಸಿಕ್ಕರೂ ಕೂಡ ಅವರನ್ನು ಫಿನಿಷರ್ ರೋಲಲ್ಲಿ ಕಳಿಸ್ತಾರೆ, ಅಂದರೆ 5ನೇ ಕ್ರಮಾಂಕದಲ್ಲಿ ಕಳಿಸ್ಕೊಡ್ತಾರೆ. ಬಟ್ ಕಳೆದ 2 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಹಣೆ ಬರಹವನ್ನು ಬದಲಿಸಿದ್ದು ಯಾರು ಅಂದರೆ ಜಮೀಮಾ. ಸ್ವತಃ ಕ್ರಿಕೆಟ್ ಅಭಿಮಾನಿಯಾಗಿ ಹೇಳೋದಾದರೆ ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ. ಯಾಕೆ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ 330 ಚಿಲ್ಲರೆ, ಅಂದರೆ 339 6 ರನ್ಗಳನ್ನು ಚೇಸ್ ಮಾಡೋದಿದೆಯಲ್ವ, ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಬಟ್ ಜಮೀಮಾ ಅವರು ಮಾಡಿ ತೋರಿಸಿದ್ರು, ಜೊತೆಗೆ ಕಮಿಟ್ಮೆಂಟನ್ನು ತೋರಿಸಿದ್ರು. ಅದಾದ ನಂತರ 2ನೇ ಕ್ರಮಾಂಕದಲ್ಲಿ ಬರುವಂಥದ್ದು ಹರ್ಮನ್ಪ್ರೀತ್ ಕೌರ್, ಟೀಮ್ ಇಂಡಿಯಾದ ನಾಯಕಿ, ಕಳೆದ ಪಂದ್ಯದ ಸೂಪರ್ ಸ್ಟಾರ್, ಜೊತೆಗೆ ಅವರ ಆವರೇಜ್ ಕೂಡ ತುಂಬ ಚೆನ್ನಾಗಿದೆ. ಕಳೆದ 2 ಪಂದ್ಯಗಳಲ್ಲೂ ಕೂಡ 80ಕ್ಕೂ ಪ್ಲಸ್ ರನ್ನನ್ನು ಮಾಡಿದ್ದಾರೆ. ಇನ್ನು ದೀಪ್ತಿ ಶರ್ಮಾ ಕೂಡ ಇರುವಂಥದ್ದು ಫಿನಿಷರ್ ರೋಲ್ ಅಂತ ಹೇಳಬೇಕು. ಅಂದರೆ ಹೊಡಿ ಬಡಿ ಆಟಕ್ಕೆ ಬರುವುದಾದರೆ ದೀಪ್ತಿ ಶರ್ಮಾ ಸ್ಲಾಗ್ ಓವರ್ಗಳಲ್ಲಿ ಬಂದು ಮಿಂಚುತ್ತಾರೆ. ಇನ್ನು ರಿಚಾ ಘೋಷ್ ಕೂಡ ಅದೇ ರೀತಿಯ ಬ್ಯಾಟಿಂಗನ್ನು ಇಟ್ಕೊಂಡಿದ್ದಾರೆ. ಇನ್ನು ಅಮನ್ ಜೋತ್ ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಅಂದರೆ ಅಮನ್ ಜೋತ್ ಆಗಿರ್ಬೋದು, ಸ್ನೇಹ ರಾಣಾ ಆಗಿರ್ಬೋದು, ಶ್ರೀ ಚರಣಿ ಆಗಿರ್ಬೋದು, ರೇಣುಕಾ ಸಿಂಗ್, ಇವರೆಲ್ಲರೂ ಕೂಡ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡಬಲ್ಲರು. ಬಟ್ ಬ್ಯಾಟಿಂಗಿಂದ ಪಂದ್ಯವನ್ನು ಗೆಲ್ಲಿಸ್ಕೊಡ್ತಾರಾ ಅಂತ ಇಲ್ಲ, ಇವರು ಬೌಲರ್ಗಳು. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಬೌಲಿಂಗ್ ಬ್ಯಾಟಿಂಗಲ್ಲಿ ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗಿದೆ. ಬಟ್ ಫೀಲ್ಡಿಂಗ್ ವಿಚಾರದಲ್ಲಿ ಒಂದಿಷ್ಟು ವೀಕ್ ಆಗಿರುವಂಥದ್ದು. ಬಟ್ ಅದನ್ನು ಸರಿಪಡಿಸ್ಕೊಳ್ಳುತ್ತಾ ಇವತ್ತು ಅಂತ ಕಾದು ನೋಡಬೇಕಾಗಿರುವಂಥದ್ದು. ಸರಿಪಡಿಸ್ಕೊಂಡ್ರೆ ಇವತ್ತಿನ ಪಂದ್ಯದಲ್ಲಿ 100ಕ್ಕೆ 100% ಗೆಲುವನ್ನು ಸಾಧಿಸುವಂಥ ಸಾಧ್ಯತೆಗಳಿದೆ. ನಾನು ಟೀಮ್ ಇಂಡಿಯಾದ ಈ ಬಾರಿಯ ಜರ್ನಿಯನ್ನು ಮಾತನಾಡೋದಾದರೆ ನನಗಾಗಲೇ ಹೇಳ್ತಾ ಇದ್ದೆ, ಆರಂಭದಲ್ಲಿ ಟೀಮ್ ಇಂಡಿಯಾದ ಜರ್ನಿ ಅದ್ಭುತವಾಗಿ ಏನೂ ಇರಲಿಲ್ಲ. ಸಾಧಾರಣದಲ್ಲಿ ಅತೀ ಸಾಧಾರಣವಾಗಿತ್ತು. ಆರಂಭದಲ್ಲಿ ಸೋಲಿತ್ತು, ಏನೂ ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಇದರ ಜೊತೆಗೆ ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮಲ್ಲೂ ಕೂಡ ಒಂದಿಷ್ಟು ಆತಂಕ ಇತ್ತು. ಯಾಕೆ ಆತಂಕ ಅಂತ ಹೇಳಿದ್ರೆ, ತವರಲ್ಲಿ ವಿಶ್ವಕಪ್ ನಡೆಯುವಂಥ ಸಂದರ್ಭದಲ್ಲಿ ತವರಿನ ತಂಡಕ್ಕೆ ಒಂದಿಷ್ಟು ಪ್ರೆಷರ್ ಅಂತ ಇರುತ್ತೆ. ಆ ಪ್ರೆಷರ್ ಎದ್ದು ಕಾಣಿಸ್ತಾ ಇತ್ತು. ಹೋಗ್ತಾ ಟೀಮ್ ಇಂಡಿಯಾದಲ್ಲಿ ಒಂದು ಬ್ಯಾಲೆನ್ಸ್ ಕಾಣಿಸುತ್ತೆ, ಒಂದು ಕಮಿಟ್ಮೆಂಟ್ಸ್ ಕಾಣಿಸುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈಗ ಫೈನಲ್ಗೆ ಹೋಗಿರುವಂಥದ್ದು, ಫೈನಲ್ಗೆ ಹೋಗಿದ್ದಾರೆ. ರಾಜ್ಯ ಮಾತ್ರ ಅಲ್ಲ, ದೇಶದ ಮೂಲೆಯಿಂದಲೂ ಕೂಡ ಶುಭಾಶಯಗಳ ಮಹಾಪೂರ ಬರ್ತಾ ಇದೆ. ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ, ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಟೀಮ್ ಇಂಡಿಯಾದಲ್ಲಿ ಇದೆ. ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ಹೇಳಿ ಇಡೀ ಭಾರತದಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಸೊ ಇವತ್ತಿನ ಪಂದ್ಯ ಸಾಕಷ್ಟು ನಿರೀಕ್ಷೆಗೆ ಕಾರಣವಾಗಿದೆ. ಗೆದ್ರೆ ಇತಿಹಾಸ. ನೋಡಿ, 2023ರಲ್ಲಿ ಟೀಮ್ ಇಂಡಿಯಾ ಎರಡು ಸಾವಿರದ 2023ರಿಂದ ಇಲ್ಲಿಯವರೆಗೂ ನೋಡೋದಾದರೆ 2023ರಲ್ಲಿ ಭಾರತದ ಪುರುಷರ ಕ್ರಿಕೆಟ್ ತಂಡ ಫೈನಲ್ಗೆ ಹೋಯಿತು, ಸೋಲಾಯಿತು. ಅದಾದ ನಂತರ T20 ವಿಶ್ವಕಪ್ಪನ್ನು ಗೆದ್ದಿದ್ದು, ಅದಾದ ನಂತರ ICC ಚಾಂಪಿಯನ್ಸನ್ನು ಗೆದ್ದಿದ್ದು ಕಳೆದ ವರ್ಷ, ಈ ವರ್ಷ. ಸೊ ಈ 3 ವರ್ಷಗಳಲ್ಲಿ ನೋಡ್ತಾ ಇದ್ದರೆ ಟೀಮ್ ಇಂಡಿಯಾ ಕ್ರಿಕೆಟ್ ಇತಿಹಾಸದಲ್ಲಿ ಅಥವಾ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಒಂದಿಷ್ಟು ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾಗಿದೆ. ಈಗ ಒಂದು ಕಡೆ ಪುರುಷ ತಂಡ ಎಲ್ಲ ಸಾಧನೆಯನ್ನು ಮಾಡ್ಕೊಬರ್ತಾ ಇದೆ. ಅದೇ ಸಂದರ್ಭದಲ್ಲಿ ಭಾರತದ ಮಹಿಳಾ ತಂಡವೂ ಕೂಡ ಆ ಸಾಧನೆಯನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಇಫ್ ಇನ್ ಕೇಸ್ ಏನಾದರೂ ಭಾರತ ಈ ಬಾರಿ ವಿಶ್ವಕಪ್ನಲ್ಲಿ ಗೆಲುವನ್ನು ಸಾಧಿಸಿದರೆ, ಫೈನಲ್ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದರೆ, ಇದು 100ಕ್ಕೆ 101% ಅತಿ ದೊಡ್ಡ ಗೆಲುವಾಗುತ್ತೆ. ಕಾರಣ ವಿಶ್ವ ಕ್ರಿಕೆಟ್ನ ಗುರುವಾಗಬಹುದು. ವಿಶ್ವ ಕ್ರಿಕೆಟ್ನ ಗುರು ಯಾರು ಅಂದರೆ ಟೀಮ್ ಇಂಡಿಯಾ ಅಂತ ಹೇಳ್ಬೋದಾಗ. ಯಾಕೆ, ಒಂದು ಕಡೆ ಪುರುಷ ತಂಡ ಅಂದರೆ
ಪುರುಷ ತಂಡ ಕ್ರಿಕೆಟ್ ಆಡ್ತಾ ಎಲ್ಲ ರೀತಿಯ ಫಾರ್ಮೆಟಲ್ಲಿ ಟೆಸ್ಟ್, ಏಕದಿನ ಮತ್ತು T20ಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಹಿಳಾ ತಂಡವೂ ಕೂಡ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟರೆ ಅದ್ಭುತವಾಗಿರುತ್ತೆ. ಆ ರೀತಿಯ ಪ್ರದರ್ಶನ ಬರಲಿ ಅನ್ನೋದು ಕೂಡ ನಮ್ಮ ಆಶಯ. ಇದರ ಜೊತೆಗೆ ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ, ಕ್ರಿಕೆಟ್ ಅಂತ ಹೇಳಿದ್ರೆ ಕೇವಲ ಪುರುಷರಿಗೆ ಸೀಮಿತ ಅನ್ನುವಂಥ ಮಾತಿತ್ತು. ಮಹಿಳಾ ಕ್ರಿಕೆಟ್ಗೆ ಸಾಕಷ್ಟು ಪ್ರೋತ್ಸಾಹ ಭಾರತದಲ್ಲಿ ಇರಲಿಲ್ಲ, ಸಾಕಷ್ಟು ಪ್ರೋತ್ಸಾಹ ಇರಲಿಲ್ಲ. ಬಟ್ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಸೂಪರ್ ಸ್ಟಾರ್ಗಳಿದ್ದಾರೆ. ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಸೂಪರ್ ಸ್ಟಾರ್ಗಳು ಕೂಡ ಮಿಥಾಲಿ ರಾಜ್ ಕೂಡ ಇದ್ದರು. ಅಂದರೆ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಮಿಥಾಲಿ ರಾಜ್. ಅದಾದ ನಂತರ ಹರ್ಮನ್ಪ್ರೀತ್ ಕೌರ್ ಬರ್ತಾರೆ. ಅಂದರೆ ಆ ಲೆಜೆಸಿಯನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಹರ್ಮನ್ಪ್ರೀತ್ ಕೌರ್ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಾ ಇದ್ದಾರೆ. ಅದಾದ ನಂತರ ಯಾರು ಅಂತ ಹೇಳಿದ್ರೆ ಸ್ಮೃತಿ ಮಂದಾನ ಬರ್ತಾ ಇದ್ದಾರೆ, ಈಗ ಜಮೀಮಾ ಕೂಡ ಬರ್ತಾ ಇದ್ದಾರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರಿಕೆಟ್ ಅಂದರೆ ಕೇವಲ ಪುರುಷರಿಗೆ ಮಾತ್ರ ಸೀಮಿತ ಅಲ್ಲ, ಮಹಿಳೆಯರು ಕೂಡ ಆಡಬಲ್ಲರು, ಜೊತೆಗೆ ಆಡಿ ಒಂದು ಇತಿಹಾಸವನ್ನು ನಿರ್ಮಿಸಬಹುದು ಅಂತ ಅನ್ನೋದನ್ನು ಎಕ್ಸಾಂಪಲ್ ಈಗ ಇವತ್ತು ಸೆಟ್ ಮಾಡಬಹುದು. ಇವತ್ತೇನಾದರೂ ಟೀಮ್ ಇಂಡಿಯಾ ಗೆದ್ದಿದ್ದೇ ಆದರೆ ಸಾಕಷ್ಟು ಕನಸುಗಳಿಗೆ ಒಂದು ರೀತಿಯಾಗಿ ಮತ್ತಷ್ಟು ಉತ್ಸಾಹವನ್ನು ತುಂಬುತ್ತಾರೆ, ಮತ್ತಷ್ಟು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದೇ ರೀತಿಯಾಗಿ ಒಂದಿಷ್ಟು ಯಾರೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಯುವತಿಯರು, ಅಂದರೆ ಇತ್ತೀಚೆಗಷ್ಟು ಕ್ರಿಕೆಟನ್ನು ನೋಡುವಂಥ ಯುವತಿಯರು, ನಾನು ಕೂಡ ಕ್ರಿಕೆಟರ್ ಆಗಬೇಕು, ನಾನು ಕೂಡ ಆಡಬೇಕು, ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸಬೇಕಂತ ಯಾರೆಲ್ಲ ಕನಸು ಕಂಡಿರ್ತಾರಲ್ವ, ಅವ್ರಿಗೆ ದೊಡ್ಡ ಸ್ಫೂರ್ತಿಯಾಗುತ್ತೆ ಇವತ್ತಿನ ಗೆಲುವು. ಸೊ ಒಟ್ಟಾರೆಯಾಗಿ ಹೇಳುವುದಾದರೆ ಟೀಮ್ ಇಂಡಿಯಾ ಫೈನಲ್ ಪ್ರವೇಶ ಮಾಡಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ. ಗೆದ್ದು ಬರಲಿ ಅಂತ ಹೇಳಿ ಇಡೀ ಭಾರತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೆ.